ನಂಜುಂಡ ಸ್ವಾಮಿ ಅವ್ರ ಮಗಳು ಬಾಯ್. ಚುಣಪ್ಪ ಪೂಜಾರಿ ಅವ್ರು ಒಬ್ಬರು ಬರ್ರಿ, ಉಳ್ಕಾದ್ರೆಲ್ಲ ಸಂಘಟನೆ ಅಲ್ಲೇ ಕೂತ್ಕೊಳ್ಳಿ. ಆಮೇಲೆ ಅವ್ರು ವೇದಿಕೆ ಮ್ಯಾಗ ಕರೆದು ಮಾತಾಡ್ಲಿಕ್ಕೆ ಕೊಡೋಣ. ಮಹಾದೇವಿ ತಾಯಿ ಅವರು ನೀವು ಒಬ್ಬರು ಬರ್ರಿ ಅಮ್ಮ ಈ ಕಡೆ. ಪ್ರಕಾಶ್ ನಾಯ್ಕ ಅವರು, ಮಹಾದೇವಿ ತಾಯಿ ಅವರು ಬರೀ ಈ ಕಡೆ ಬರೀಮ್ಮ. ಸ್ವಲ್ಪ ಮೊಬೈಲ್ ತೆಗೆದ ಇನ್ನುಳಿದವ್ರು ಅಲ್ಲೇ ಕೂತ್ಕೊಳ್ಳಿ. ಮುಖಂಡರು ವೇದಿಕೆಗೆ ಬಂದು ನಮ್ಮ ರೈತ ಸಂಘದ ತುಂಡಪ್ಪನ ಪೂಜಾರಿ ಅವರು ವೇದಿಕೆ ಕಡೆ ಬರಬೇಕು. ನಮ್ಮ ರೈತ ಅನ್ನದಾತರು ಅಲ್ಲೇ ಕೂತ್ಕೊಳ್ರಿ ಎಲ್ಲರೂ. ಅಮ್ಮ ಮಹಾದೇವಿ ತಾಯಿಯವರು ನೀವು ಮ್ಯಾಗ್ ಬರ್ರಿ ಅಮ್ಮ, ಉಳ್ಕದವ್ರು ಅಲ್ಲೇ ಇರಲಿ, ಮ್ಯಾಗ್ ಬರ್ರಿ. ತಾಯಿಯವರೆಲ್ಲ ಅಲ್ಲೇ ನಿಂತ್ಕೊಡ್ರಿ ಅಮ್ಮ. ಇಲ್ಲ ಈ ಕಡೆ ಮುಂದೆ ಬರ್ರಿ ಅಮ್ಮ, ಈ ಕಡೆ ಮುಂದಿಂದ ಅಧ್ಯಕ್ಷರು ಮ್ಯಾಗ್ ಬರಲ್ಲ, ಇಲ್ಲಿ ಮ್ಯಾಗ್ ಬರ್ರಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ದಯವಿಟ್ಟು ಎಲ್ಲರೂ ಕೂತ್ಕೋಬೇಕು. ಹುಲಿ ಅಲ್ಲಿ ಮುಂದೆ ಜಾಗ ಐತಿ, ಯಾಕೆ ಹಿಂಗೆ ಎದಿ ಮೇಲೆ ಕೂಡ್ರಿ, ತೆಳಗ್ ಕೂಡ್ಬೇಕು ಎಲ್ಲರೂ. ತೆಳಗ್ ಕೂಡ್ ಮಟ್ಟ ನಾವು ಏನೂ ಮಾತಾಡಂಗಿಲ್ಲ. ತೆಳಗ್ ಎಲ್ಲರೂ ಶಿಸ್ತಾಗಿ ಕೂಡ್ಬೇಕು. ಈ ಕಡೆ ನಿಂತವ್ರಲ್ಲ ಮುಂದೆ ಬರೀ ಕಡೆ ಜಾಗ ಐತೆ ಇಲ್ಲ, ಇಲ್ಲಿ ಜಾಗ ಬಿಡ್ರಿ. ಯಾರು ಹೋಗೋವ್ರಿಗೆ ತೆಳಗ್ ಕೂಡ್ರಿ. ಎಲ್ಲರೂ ಹಿಂದಿನವರು ತೆಳಗ್ ಕೂಡ್ರಿ. ತೆಳಗ್ ಕೂಡ್ಬೇಕು ಎಲ್ಲರೂ ದಯವಿಟ್ಟು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ರೈತ ಹೋರಾಟಕ್ಕೆ, ರೈತ ಚಳವಳಿಗೆ ಜೈ ಜವಾನ್, ಜೈ ಜವಾನ್. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಅನ್ನದಾತರಿಗೆ, ರೈತ ದೇವರುಗಳಿಗೆ, ರೈತ ದೇವರುಗಳಿಗೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಶಶಿಕಾಂತ್ ಗುರೂಜಿ ಅವರಿಗೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ಪ್ರೊಫೆಸರ್ ನಂಜನಸ್ವಾಮಿ ಅವರಿಗೆ, ರಮೇಶ್ ಅಣ್ಣ ಗಡದಣ್ಣವರವರಿಗೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ತಾಯಂದಿರಿಗೆ ಜೈ ಜವಾನ್, ಜೈ ಜವಾನ್. ದಯವಿಟ್ಟು ತಾವೆಲ್ಲರೂ ಕೂಡ ಶಾಂತರಾಗಿ ಕೂತ್ಕೋಬೇಕು. ಪದೇ ಪದೇ ಹೇಳ್ಸ್ಕೊಬೇಡ್ರಿ, ಕೂಡ್ರಿ. ಹೇಳುದಲ್ಲ ಹೊಳೆ ಇದ್ನ ಹೇಳುದ, ಕೂಡ್ರಿ. ಈಗ ಸರ್ಕಾರಕ್ಕ ನಮಗೆ ಏನು ವಿಚಾರಗಳನ್ನ ಮುಟ್ಟಿಸ್ಬೇಕಪ್ಪ ಅಂದ್ರೆ ನೀವು ಶಾಂತರಾಗಿ ಕೂತ್ಕೋಬೇಕು. ಅದು ಕಾಣದಿಲ್ರಿ ನಿಮಗ. ಆಯ್ತು, ಅಲ್ಲಿ ಹಿಂದಿನ ತೆಳಕ್ ಕೂಡ್ರಿ ಅಂತ ಹೇಳ್ರಿ. ಯಾಕಂದ್ರೆ ಈಗ ಸರ್ಕಾರದಿಂದ ಸಚಿವರು ಬಂದಾರ. ಸಚಿವರಿಗೆ ನಿಮ್ಮ ಎಲ್ಲಾ ಬೇಡಿಕೆಗಳನ್ನ ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕಾಗಿತ್ತು. ನಾವು ರಾಜ್ಯದ ಮುಖ್ಯಮಂತ್ರಿ ಬರಬೇಕು ಅನ್ನುವಂತ ಒತ್ತಾಯ ಕೂಡ ಇತ್ತು. ಈಗ ಅವರ ಪ್ರತಿನಿಧಿಯಾಗಿ ಶಿವಾನಂದ್ ಸರ್ ಅವರನ್ನು ಕಳಿಸಿದರು. ಅವರಿಗೆ ಈ ಎಲ್ಲಾ ವಿಷಯನ ಮನವರಿಕೆ ಮಾಡುವಂತದ್ದಾಗಬೇಕು. ಮತ್ತ ಮುಖ್ಯಮಂತ್ರಿ ಅವರ ಜೊತೆ ಚರ್ಚೆ ಮಾಡಿ ಇವತ್ತೇನು ನಮ್ಮ ಸಮಸ್ಯೆಗಳು ಇಟ್ಟುಕೊಂಡ ಇಡೀ 31 ಜಿಲ್ಲೆಗಳಿಂದ ನನ್ನ ಎಲ್ಲಾ ರೈತ ದೇವರುಗಳು ಬಂದಿರಿ. ಇವ್ರ ಪರಿಹಾರನ ಕಳ್ಕೊಳ್ಳಕ್ಕಾಗಿ ನಾವೆಲ್ಲ ಬಂದಿರತಕ್ಕಂತ ಸಂದರ್ಭ. ಇಲ್ಲೇನು ನಾವು ಇವತ್ತ ಮಂಡ್ಯ, ಮೈಸೂರು, ಕೊಡಗು, ಚಾಮರಾಜನಗರ ಇವತ್ತ ಸಾವಿರಾರು ಸಂಖ್ಯೆಯಲ್ಲಿ ಟ್ರೈನ್ದಾಗ ಕೂಡ ಬಂದಿರತಕ್ಕಂತ ಜನ ಅದರಪ್ಪ. ಯಾಕಂದ್ರ ಏನ್ ಟ್ರೈನ್ ಅನ್ನಕ್ಕೇನು ಎಲ್ಲ ರಿಸರ್ವೇಶನ್ ಇಲ್ಲ.
ಎಲ್ಲಿ ಜನರಲ್ ಬೇಕು ಕೂತ್ ಬಂದಾರೋ ಪಾಪ ಎಷ್ಟ ತ್ರಾಸದಾಗ ತಗೊಂಡ್ ಯಾಕಂದ್ರೆ ಏನಾರ ಒಂದ ಬೆಳಗಾವಿ ಚಳಿಗಾಲ ಅಧಿವೇಶನ ನಡೆದೈತಿ ರೈತರಿಗೆ ಒಂದ್ ಏನಾರ ಆಗ್ತತಿ ಅನ್ನುವಂತ ವಿಚಾರನ ಇಟ್ಕೊಂಡ ಬಂದಿರ್ತಕ್ಕಂಥ ಈ ಕಡೆ ನಮ್ಮ ಗದಗ ಮತ್ತು ಈ ಕಡೆ ಬೀದರ ಯಾದಗಿರಿ ರಾಯಚೂರ ಗುಲ್ಬರ್ಗ ಎಲ್ಲ ಭಾಗದಿಂದ ಕೂಡ ಎಲ್ಲ ನನ್ನ ರೈತ ತಾಯಿಯಂದಿರು ಇವತ್ತವೆಲ್ಲ ರೈತ ದೇವರುಗಳೆಲ್ಲ ಕೂಡ ಭಾಗವಹಿಸಿದ್ರು. ತಾವೆಲ್ಲ ಶಾಂತರಾಗಿ ಕೂಡಬೇಕಾಗಿತ್ತು. ನಾವಿನ್ನ ಲಕ್ಷಾಂತರ ಜನ ಸೇರ್ಬೇಕಂತೇಳಿ ನಿರ್ಣಯ ಮಾಡಿದ್ದು. ಆದ್ರೂ ಯಾಕೋ ನಮ್ಮ ಪೊಲೀಸ್ ಅಂತಂದ್ರ ಜಿಲ್ಲಾಡಳಿತ ಬಹಳ ಇಲ್ಲ, ನಿಮ್ಗೆ 200 ಮಂದಿ ಹೆಚ್ಚಿಗೆ ಪರ್ಮಿಷನ್ ಇಲ್ಲ, 1000 ಮಂದಿ ಹೆಚ್ಚಿಗೆ ಪರ್ಮಿಷನ್ ಇಲ್ಲ ಅಂತೇಳಿ ಯಾಕೋ ಗಲಾಟೆಗೋ ಕಾಣಕೈತು. ಇರ್ಲಿ ಬಿಡ್ರಿ, ನಾವು ಕಡಿಮೆ ಕೂಡ್ರು ಏನ್ ನಮ್ಮ ಗುರುಗಳ ನೇತೃತ್ವ ಗುರ್ಲಾಪುರದಾಗ ಲಕ್ಷಾಂತರ ಜನ ಸೇರಿಸಿ ಇಡೀ ಐತಿಹಾಸಿಕ ಚಳವಳಿ ಆಗೈತಿ ಅನ್ನುವಂತ ವಿಚಾರ ಸರ್ಕಾರಕ್ಕೆ ಮನವರಿಕೆ ಆಗೈತಿ. ನಾವು ಹಂಗ ಎಲ್ಲರಿಗೂ ಎಲ್ಲಾ ಜಿಲ್ಲೆಗಳು ಕರೆ ಕೊಟ್ಟಿರ್ತಕ್ಕಂಥ ಸಂದರ್ಭ. ತಾವೆಲ್ಲರೂ ಕೂಡ ಇವತ್ತ ನನ್ನ ರೈತ ದೇವರುಗಳು ಕೂಡ ಭಾಗವಹಿಸಿದಿರಿ. ತಮಗೆಲ್ಲ ವಿಶೇಷವಾದ ಧನ್ಯವಾದ ಹೇಳುತ್ತಾ ಇವತ್ತು ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮ ಶಶಿಕಾಂತ್ ಗುರೂಜಿಯವರ ಪಾದಕ್ಕೆ ಹಣಿಮಣಿದು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಪಾದಕ್ಕೆ ಕೂಡ ಹಣಿಮಣಿದು ಅದೇ ರೀತಿಯಾಗಿ ನಮ್ಮ ರೈತ ಸಂಘದ ನಂಜನಸ್ವಾಮಿ ಅವರ ಪುತ್ರಿಯವರಾಗಿರ್ತಕ್ಕಂಥ ಚುಕ್ಕಿ ಅಕ್ಕರು ಕೂಡ ಬಂದರು. ಅವ್ರಿಗೂ ಕೂಡ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಪರವಾಗಿ ವಿಶೇಷವಾದ ಸ್ವಾಗತ ಕೂಡ ಹೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ ನನ್ನ ರಾಜ್ಯ ಮಟ್ಟದ ಎಲ್ಲ ನಾಯಕರು ಕೂಡ, ಯಾಕಂದ್ರ ಈಗಾಗಲೇ ಗುರುಗಳ ಎಲ್ಲರನ್ನು ಕೂಡ ಮಾತಾಡಿಸ್ತಕ್ಕಂಥದ್ದಾಗಿತ್ತು. ರಾಜ್ಯ ಉಪಾಧ್ಯಕ್ಷರು, ರಾಜ್ಯ ಕಾರ್ಯಾಧ್ಯಕ್ಷರು, ನಮ್ಮ ಮಂಡ್ಯದಿಂದ ಮೈಸೂರು ಮಹೇಂದ್ರ ಅವರು ಬಂದರು, ವಿದ್ಯಾಸಾಗರ್ ಅವರು ಬಂದರು, ಬಹಳಷ್ಟು ಎಲ್ಲ ಭಾಗದಿಂದ ಈ ಕಡೆ ಯಾದಗಿರಿಯಿಂದ ಮಹೇಶ್ ಸುಬೇದರ್ ಅವರು ಎಲ್ಲ ನನ್ನ ಬಳಗ ಟೋಟಲ್ ಆಗಿ ಎಲ್ಲ ಜಿಲ್ಲೆಗಳಿಂದ, ಅದೇ ರೀತಿಯಾಗಿ ಶಿವಮೊಗ್ಗದಿಂದ ನಮ್ಮ ದಿನೇಶ್ ಶಿರ್ವಾರ್ ಸಾಹೇಬರು ಕೂಡ ಬಂದರು, ಹಾವೇರಿಯಿಂದ ನಮ್ಮ ಮಲ್ಲಿಕಾರ್ಜುನ ಬಳ್ಳಾರಿ ನಾಯ್ಕು ಎಲ್ಲರೂ ಕೂಡ ಇವತ್ತ ನಮ್ಮ ಮುಖಂಡರು ಎಲ್ಲರೂ ಕೂಡ ಸೇರ್ಯಾರ. 31 ಜಿಲ್ಲೆಗಳಿಂದ ಎಲ್ಲ ನನ್ನ ರೈತ ಅಣ್ಣ ತಮ್ಮಂದಿರೆಲ್ಲ ಕೂಡ ಇಲ್ಲಿ ಭಾಗವಹಿಸ್ಯಾರು. ಅವ್ರಿಗೆಲ್ಲರಿಗೂ ಕೂಡ ಜೋರಾಗಿ ಚಪ್ಪಾಳೆ ಮುಖಾಂತರ ತಾವೆಲ್ಲರೂ ಕೂಡ ವಿಶೇಷವಾದ ಧನ್ಯವಾದ ಹೇಳ್ತಾ ಇದ್ದೀವಿ. ಮತ್ತು ಮಹಿಳಾ ತಾಯಂದಿರು ಮಾದೇವಮ್ಮ ಅಣ್ಣಿಗೇರಿ ಇರ್ಬೋದು, ಆಶಾ ಮೇಡಮ್ ಇರ್ಬೋದು, ಎಲ್ಲ ಮಹಿಳಾ ಜಿಲ್ಲಾ ಅಧ್ಯಕ್ಷರು, ಎಲ್ಲ ತಾಲೂಕಿನ ಎಲ್ಲ ನನ್ನ ತಾಯಂದಿರು ತಾವೆಲ್ಲರೂ ಕೂಡ ಭಾಗವಹಿಸಿದಿರಿ. ಅದೇ ರೀತಿಯಾಗಿ ಇಲ್ಲಿ ಪೊಲೀಸ್ ಅಣ್ಣ ತಮ್ಮಂದಿರು ಕೂಡ ಎಲ್ಲರೂ ಕೂಡ ನಮ್ಮ SP ಸಾಹೇಬರು ಕೂಡ ಇಲ್ಲಿ ಭಾಗವಹಿಸ್ಯಾರು. ಅವ್ರಿಗೂ ಕೂಡ ವಿಶೇಷವಾದ ತಮ್ಮಿಂದ ಧನ್ಯವಾದ ಹೇಳ್ತೀವಿ. ಅದೇ ರೀತಿಯಾಗಿ ಎಲ್ಲ ನನ್ನ ಮೀಡಿಯಾ ದೇವರುಗಳು ಕೂಡ ಇಲ್ಲಿ ಭಾಗವಹಿಸ್ಯಾರು. ಪ್ರಿಂಟ್ ಮೀಡಿಯಾ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಅವ್ರಿಗೂ ಕೂಡ ಜೋರಾಗಿ ಒಮ್ಮೆ ಚಪ್ಪಾಳೆ ಮುಖಾಂತರ ಅವರನ್ನ ತಾವೆಲ್ಲ ಧನ್ಯವಾದ ಹೇಳಬೇಕು. ಯಾಕಂದ್ರೆ ಮೊನ್ನೆ ಗುರ್ಲಾಪುರ ಚಳವಳಿಯೊಳಗ ಕಾರ್ಖಾನೆ ಮತ್ತು ಸರ್ಕಾರನ ಕಣ್ತಗಿಸಿ ಘೋಷಣೆ ಮಾಡಲಿಕ್ಕೆ ಅವ್ರದ್ದು ಒಂದು ಇವತ್ತು ದೊಡ್ಡ ಪಾತ್ರ ಐತಿ. ಅದೇ ರೀತಿಯಾಗಿ ನಮ್ಮ ಈ ಕರ್ನಾಟಕದ ಸಕ್ಕರೆ ಸಚಿವರು ಮತ್ತು ನಮ್ಮ ಕೃಷಿ ಮಾರುಕಟ್ಟೆ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಸಾಹೇಬರು ಕೂಡ ಬಂದರು. ಅವ್ರಿಗೂ ಜೋರಾಗಿ ತಾವೆಲ್ಲ ಚಪ್ಪಾಳೆಯನ್ನ ಅಭಿನಂದನೆ ಸಲ್ಲಿಸಬೇಕು. ಯಾಕಂದ್ರ ಮೊನ್ನೆ ಕಬ್ಬಿನ ಗುರ್ಲಾಪುರ ಹೋರಾಟದಾಗ ಬಹಳಷ್ಟ ನಮಗೆ ಯಾಕಂತಂದ್ರೆ ಕಬ್ಬು ಬೆಳೆಗಾರ ಲಾಭ ಆಗಕ್ಕಾಗಿ ಬಹಳಷ್ಟ ನಾವೆಲ್ಲ ಸರ್ಕಾರ ಮತ್ತು ಕಾರ್ಖಾನೆ ಎಲ್ಲ ವ್ಯವಸ್ಥೆವನ್ನ ಇವತ್ತ ಗಲಾಟೆ ಜಗಳ ಆಯ್ದಂತ ಇವತ್ತು ಅದಕ್ಕೊಂದು ಪರಿಹಾರ ಅನ್ನೋದಂತದ. ಅವರು ಕೂಡ ಶಿವಾನಂದ ಪಾಟೀಲ್ ಸರ್ ಬಹಳ ತಾಳ್ಮೆ ಇಟ್ಟುಕೊಂಡ ಗುರ್ಲಾಪುರ ಚಳವಳಿಗೂ ಕೂಡ ಅವರ ಯಶಸ್ವಿ ಆಗಲಿಕ್ಕೆ ಅವರು ಮತ್ತು ಅವ್ರ ಮುಖ್ಯಮಂತ್ರಿ ಅವರು ಕೂಡ ಕಾರ್ಖಾನೆಯವರ ಜೊತೆ ಸಭೆ ಮಾಡಿ ಬಹಳಷ್ಟು 7-8 ತಾಸ ಗಂಟೆ ಚರ್ಚೆ ಮಾಡಿ ಏನ್ ಬೇಕಾದಲ್ಪ ನೀವು ರೈತರಿಗೆ ಕೊಡ್ಲೇಬೇಕು. ಯಾಕಂದ್ರೆ ಕಾರ್ಖಾನೆ ಕಬ್ಬು ಇದ್ರನ್ನ ಕಾರ್ಖಾನೆ ಅನ್ನುವಂಥದನ್ನ ಕಾರ್ಖಾನೆ ಮಾಲೀಕರಿಗೆ ಮನವರಿಕೆ ಮಾಡಿ ಮುಖ್ಯಮಂತ್ರಿ ಅವರು ಕೂಡ ಸರ್ಕಾರದಿಂದ 50 ರೂಪಾಯಿ ಕೊಡುವಂತದ್ದಾಯ್ತು. ಕಾರ್ಖಾನೆಯವರು ಕೂಡ 200 ರೂಪಾಯಿ ಕೊಡಬೇಕು ಅನ್ನುವಂತ ಒತ್ತಾಯವನ್ನು ಮಾಡಿ ಆ ಯಶಸ್ವಿಗೆ ಕೂಡ ಅವರು ಕೂಡ ಪಾತ್ರರಾಗ್ಯಾರು. ಆ ಸರ್ಕಾರಕ್ಕೂ ಕೂಡ ವಿಶೇಷವಾದ ಧನ್ಯವಾದ ಕೂಡ ಆ ಸಂದರ್ಭದ ಇವತ್ತು ಹೇಳತ್ತು. ಯಾಕಂತಂದ್ರ ಅವತ್ತು ಹೇಳಕ್ ನಮಗೂ ಹಂಗ ಗದ್ದಲದಾಗ ದಾಟಿ ಬಿಡುದು. ಅದಕ್ಕಾಗಿ ಇವತ್ತಿನ ಸಂದರ್ಭ ಈಗ ವಿಷಯಗಳ
ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಈಗ ಎಲ್ಲ ವಿಷಯಗಳನ್ನ ಪರಿಪೂರ್ಣವಾಗಿ ಸುಮಾರು 23 ಬೇಡಿಕೆ ಇದಾವ. ಯಾಕಂದ್ರ ಈ ಕಡೆ ಬೀದರ್ದಿಂದ ಚಾಮರಾಜನಗರ ಮಠ ನಮ್ಮ ಸಮಸ್ಯೆಗಳದಾವು. 31 ಜಿಲ್ಲೆಗಳ ನಾಡಿನ ಜ್ವಲಂತ ಸಮಸ್ಯೆಗಳದಾವು. ಈ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಪರಿಹಾರನ ಈ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡು ಸರ್ಕಾರಗಳು ಕೂಡ ಇವತ್ತ ನಮಗೆ ಪರಿಹಾರನ ಕೊಡಬೇಕಾಗಿದೆ. ಪರಿಹಾರನ ನಾವು ಇವತ್ತು ಪಡ್ಕೊಳ್ಳಿಕ್ಕೆ ಇದೆಲ್ಲ ಸೇರಿದೀವಿ. ಮೊದಲನೇದಾಗಿ ಏನು ಕಬ್ಬು ಬೆಳೆಗಾರರು ಕೂಡ ಸರ್ಕಾರಕ್ಕೆ ಕಾರ್ಖಾನೆಯಿಂದ ವ್ಯವಹಾರನ ಬಗೆಹರಿಸಿದ ಸಾಹೇಬ್ರ ಸಂತೋಷ. ಇವತ್ತ ಕೇಂದ್ರ ಸರ್ಕಾರಕ್ಕೂ ಕೂಡ ಅಬಕಾರಿ ಖಾತೆ ಇರಲಿ, ಇಥನಾಲ್ ಇರಲಿ, ಸ್ಪ್ರೀಟ್ ಇರಲಿ, ಅದರಿಂದ ಅಲ್ಲೂ ಕೂಡ 1 ಟನ್ ಕಬ್ಬಿಗೆ ಸುಮಾರು 5,000 ರೂಪಾಯಿ ಅಕಡೆ ಟ್ಯಾಕ್ಸ್ ಹೋಗ್ತೈತಿ, ಈ ಕಡೆ ಟ್ಯಾಕ್ಸ್ ಹೋಗ್ತೈತಿ. ಅವರು 1,000 ರೂಪಾಯಿ ಕೊಡಬೇಕು, ತಾವು 1,000 ರೂಪಾಯಿ ಪರಿಹಾರನ 1 ಟನ್ ಕೊಡ್ಬೇಕಂತೇಳಿ ಈ ರೈತರ ಪರವಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಸಕ್ಕರೆ ಕಾರ್ಖಾನೆಗಳು ಡಿಜಿಟಲ್ ಕಾಟವನ್ನು ತೂಕದ ಪುಲಿಸರನ್ನ ಇದಕ್ಕೆ ಪರಿಹಾರ ಆಕತಿಲ್ಲ ಅಂತಂದ್ರ ಈಗ ಗಲಾಟೆ ಚಾಲು ಆಗಿದಾವ್ರಿ. ಯಾಕಂದ್ರ ತೂಕ ಮಿಸ್ಟೇಕ್ ಅದ ಬಾಯಿಲೆ ಹೇಳುವಂತದಾಗತ್ತ. ಎಲ್ಲರೂ ಹೆದರಾತಾರ. ಯಾರು ಕೂಡ ನೀವು 5 ಲಕ್ಷ ರೂಪಾಯಿ ಬಹುಮಾನ ಕೊಡಕ್ಕಾಗಿರಿ, ನಾನು ಕೂಡ ಕೈ ಹಾಕ್ತನು, ಯಾರು ತೂಕ ಮಾಡಿ ರಿಪೋರ್ಟ್ ಕೊಡಾಕ್ತಾ ಇರ್ರಿ, ಬರೀ ಬಾಯಿಲೆ ಹೇಳತ್ತಾರೋ. ಆ ಕಾರ್ಖಾನೆಗಳಿಗೆ ಕೆಲವು 80 ಕಾರ್ಖಾನೆಗಳು